ಡಾಕ್ಟರ್ ಡೂಮ್ ಮಾಡಿದ ಈ ಭಯಾನಕ ಘಟನೆಯ ಬಗ್ಗೆ ನೀವು ಕೇಳಿದ್ದೀರಾ? ತಲೆ ಕೂದಲಿಂದ ಹಿಡಿದು ಪಾದದಲ್ಲಿರೋ ಉಗ್ರು ತನಕ ಗಡಗಡ ಅಂತ ಅಲ್ಲಾಡುತ್ತೆ ಕೇಳಿದ್ರೆ. ಒಂದು ಸಲ ಡಾಕ್ಟರ್ ಡೂಮ್ ಬಿಯಾಂಡರ್ ನ ಪವರ್ ನ ತಗೊಂಡು ತನ್ನದೇ ಆದ ಯೂನಿವರ್ಸ್, ಒಂದು ಬ್ಯಾಟಲ್ ವರ್ಲ್ಡ್ ನ ಕ್ರಿಯೇಟ್ ಮಾಡಿ ಮಲ್ಟಿವರ್ಸಲ್ ಲೆವೆಲ್ ಗಾಡ್ ಡೂಮ್ ಆಗಿ ಬದಲಾಗಿರ್ತಾನೆ. ಅವನ ನಿಯಂತ್ರಣದಲ್ಲಿ ಬಹುತೇಕ ಥೋರ್ ಗಳಿಂದ ರಚಿಸಲಾದ ಒಂದು ದೊಡ್ಡ ಸೈನ್ಯವನ್ನೇ ಅವನು ಹೊಂದಿರ್ತಾನೆ. ಬಟ್ ಅದೂನು ನನ್ ಕಂಟ್ರೋಲ್ ಅಲ್ಲೇ ಇರ್ಬೇಕು ಅಂತ ಬರ್ತಾನೆ ಥ್ಯಾನೋಸ್. ಅವನ ಕೆಳಗೆ ಅನಲೈಸ್ ಅನ್ನೋ ದೊಡ್ಡ ಆರ್ಮಿನ ಕರ್ಕೊಂಡು ನಮ್ಮ ಗಾಡ್ ಡೂಮ್ ಗೆ ಸವಾಲ್ ಹಾಕಲು ಬಂದಿರ್ತಾನೆ. ಬಂದವನು ಬಾಯಿ ಮುಚ್ಕೊಂಡು ಸುಮ್ನೆ ಇಲ್ದಿರಾ ಇನ್ನನ್ನ ಎಲ್ಲಾರು ದೇವ್ರು ಅಂತ ಕರಿತಾ ಇದಾರೆ. ಚಿಕ್ಕ ಹುಡುಗ ನೀನು ದೇವ್ರು ಅಂತ ಹೇಳಿ ಊರ್ನೇ ಏಮರ್ಸ್ತಿದ್ಯಾ? ನನ್ ಕೈಲಿ ಇನ್ಫಿನಿಟಿ ಗಾಂಟ್ಲೆಟ್ ಇದ್ದಿದ್ರೆ ನಿನ್ ಕತೆ ಇಲ್ಲೇ ಮುಗಿಸ್ತಿದ್ದೆ ಅಂತ ಹೇಳ್ತಾನೆ ಗಾಡ್ ಡೂಮ್. ಇನ್ಫಿನಿಟಿ ಗಾಂಟ್ಲೆಟ್ ಇವಾಗ ನಿನ್ನ ಹತ್ರ ಇದೆಯಾ ಅಂತ ಕೇಳ್ತಾನೆ. ಅವಾಗ ಥ್ಯಾನೋಸ್ ಇಲ್ಲ, ಅರೆ ನಿನ್ ಹೊಡಿಯಕ್ಕೆ ಇನ್ಫಿನಿಟಿ ಗಾಂಟ್ಲೆಟ್ ಏನ್ ಬೇಕಾಗಿಲ್ಲ ಅಂತ ಬಾಯಿ ಮುಚ್ಚಿಲ್ಲ. ಥ್ಯಾನೋಸ್ ಅದೇ ಜಾಗದಲ್ಲಿ ಸತ್ತು ಕೆಳಗೆ ಬೀಳ್ತಾನೆ. ಇದನ್ನ ನೋಡಿದ ಥ್ಯಾನೋಸ್ ಕೆಳಗೆ ಇದ್ದ ಆರ್ಮಿ ಫುಲ್ಲು ನೀವ್ ಹೇಳಿ ಬಾಸ್, ನಾವ್ ಇವಾಗ ಏನ್ ಮಾಡ್ಬೇಕು ಅಂತ ಡಾಕ್ಟರ್ ಡೂಮ್ ಹತ್ರ ಸರೆಂಡರ್ ಆಗ್ಬಿಡ್ತಾರೆ. ಇವಾಗ RDJ ಬೇರೆ ರಿಟರ್ನ್ ಆಗಿರೋ ಟೈಮ್ ನಲ್ಲಿ ಇನ್ಫಿನಿಟಿ ವಾರ್ ನಲ್ಲಿ ಇಸ್ಕೊಂಡಿದ್ನ ಮತ್ತೆ ವಾಪಸ್ ಕೊಟ್ಬಿಡ್ತಾನ ನೋಡೋಣ.